ವೆಲ್ಕಮ್ ಟು ಕೇರ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋ ಪ್ರತಿಯೊಬ್ಬ ಕುಟುಂಬಕ್ಕೂ ಬಹಳ ಮುಖ್ಯ, ಏಕೆಂದ್ರೆ ಇಂದು ನಾವು ಭಾರತದಲ್ಲಿ ಲಭ್ಯವಿರುವ ಉಚಿತ ಡಯಾಲಿಸಿಸ್ ಮತ್ತು ಉಚಿತ ಕ್ಯಾನ್ಸರ್ ಚಿಕಿತ್ಸೆ ಯೋಜನೆಗಳ ಬಗ್ಗೆ ಮಾತನಾಡಲಿದ್ದೇವೆ. ಬಹಳ ಜನರಿಗೆ ಒಂದು ಭಯ ಇರುತ್ತದೆ, ಡಯಾಲಿಸಿಸ್ ಅಥವಾ ಕ್ಯಾನ್ಸರ್ ಚಿಕಿತ್ಸೆ ಅಂದ್ರೆ ಲಕ್ಷ ಹಣ ಬೇಕು ಅಂತ. ಆದ್ರೆ ನಿಜವಾದ ಸತ್ಯ ಏನು ಗೊತ್ತಾ? ಸರ್ಕಾರದಿಂದ ಉಚಿತ ಅಥವಾ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ಪಡೆಯುವ ಯೋಜನೆಗಳೂ ಇವೆ, ಆದರೆ ಅದನ್ನು ಕೇಳುವವರು ಮಾತ್ರ ಅದನ್ನು ಪಡೆಯುತ್ತಾರೆ. ಹೀಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಉಚಿತ ಡಯಾಲಿಸಿಸ್ ಚಿಕಿತ್ಸೆ ನಿಮಗೆ ತಿಳಿದಿರಬೇಕಾದದ್ದು. ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಹೋದಾಗ ಡಯಾಲಿಸಿಸ್ ಅಗತ್ಯವಾಗುತ್ತದೆ. ಇದು ಜೀವ ಉಳಿಸುವ ದೀರ್ಘಕಾಲದ ಚಿಕಿತ್ಸೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಇದಕ್ಕೆ ತುಂಬಾ ಹಣ ಬೇಕಾಗುತ್ತದೆ. ಆದರೆ ಸರ್ಕಾರ ನ್ಯಾಷನಲ್ ಡಯಾಲಿಸಿಸ್ ಪ್ರೋಗ್ರಾಂ ಮೂಲಕ ಉಚಿತ ಡಯಾಲಿಸಿಸ್ ಚಿಕಿತ್ಸೆ ನೀಡುತ್ತಿದೆ. ಈ ಯೋಜನೆಯ ಅಡಿಯಲ್ಲಿ ಡಯಾಲಿಸಿಸ್ ಸಂಪೂರ್ಣವಾಗಿ ಉಚಿತ. ಹೆಚ್ಚಿನದಾಗಿ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ವಾರಕ್ಕೆ 2 ಬಾರಿ ಡಯಾಲಿಸಿಸ್ ಉಚಿತವಾಗಿ. ಮಷೀನ್, ಫಿಲ್ಟರ್, ದ್ರವ, ನರ್ಸಿಂಗ್ ಕೇರ್ ಎಲ್ಲವೂ ಸರ್ಕಾರದ ಹೊಣೆ. ಯಾರು ಉಚಿತ ಡಯಾಲಿಸಿಸ್ ಪಡೆಯಬಹುದು? ಈ ಉಚಿತ ಡಯಾಲಿಸಿಸ್ ಸೌಲಭ್ಯ ಮುಖ್ಯವಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವವರು, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿರುವವರು, ಸರ್ಕಾರಿ ಆಸ್ಪತ್ರೆಯಿಂದ ರೆಫರ್ ಆದ ರೋಗಿಗಳು. ಬಹಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ರೋಗಿಗಳಿಗೂ ಉಚಿತ ಡಯಾಲಿಸಿಸ್ ನೀಡಲಾಗುತ್ತದೆ. ಉಚಿತ ಡಯಾಲಿಸಿಸ್ ಹೇಗೆ ಆರಂಭಿಸಬೇಕು? ಇದಕ್ಕೆ ಯಾವುದೇ ಕಠಿಣ ಆನ್ಲೈನ್ ಪ್ರಕ್ರಿಯೆ ಇಲ್ಲ. ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ರಿಂದ ಪರಿಶೀಲನೆ ಮಾಡಿಸಿಕೊಳ್ಳಿ. ಈ ದಾಖಲೆಗಳನ್ನು ಕೊಡಿ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್ ಇದ್ದರೆ ನೋಂದಣಿಯಾದ ನಂತರ ಡಯಾಲಿಸಿಸ್ ಪ್ರಾರಂಭವಾಗುತ್ತದೆ. ಒಂದು ಮುಖ್ಯ ಸತ್ಯ, ಡಯಾಲಿಸಿಸ್ ಉಚಿತವಾದರೂ ಕೆಲವು ಔಷಧಿಗಳು, ಇಂಜೆಕ್ಷನ್ಗಳು, ಪ್ರಯಾಣ ಖರ್ಚು ಪೂರ್ಣವಾಗಿ ಉಚಿತವಾಗದೇ ಇರಬಹುದು. ಆದರೆ ಅತಿದೊಡ್ಡ ಖರ್ಚಾಗುವ ಡಯಾಲಿಸಿಸ್ ಮಾತ್ರ ಉಚಿತ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಅಗತ್ಯವಿರುವವರಿಗೆ ಶೇರ್ ಮಾಡಿ ಮತ್ತು ಕೇರ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.